ಬಂದಿರೋ ದೊಡ್ಡ ಮಾಮ್ಸಂದ್ರಿಂದ ಹೌಸ್ ವೈಫು, ಯಾವ ಕೆಲಸನೂ ಮಾಡ್ತಾರಲ್ಲ, ಏನಿಲ್ಲ. ಈಗ ಮೆಹಂದಿ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ ಅವಾಗಿಂದನು. ನಮ್ಮ ಹಸ್ಬೆಂಡ್ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಾರೆ, ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡಿ ಸರ್ಚ್ ಮಾಡ್ತಿದ್ದೆ ನಾನು. ಮಾಮೂಲಿ ಇನ್ಸ್ಟಾಲ್ ಅದು ಇದು ನೋಡ್ತಾ ಇದ್ದೆ, ಆಗ ನಿಮ್ದು ID ಸಿಕ್ತು, ಎನ್ಕ್ವೈರಿ ಮಾಡ್ತಾ ಇದ್ದೆ. ಅದಾದ್ಮೇಲೆ ಫೈನಲಿ ಇವಾಗ ಜಾಯ್ನ್ ಆಗಿದೆ, ಏನೋ ಒಂದು ಅಚೀವ್ ಮಾಡಬೇಕು ಅಂತ. ನನ್ನ ಹೆಸರು ರೂಪಾ ಅಂತ ಹೇಳ್ಬಿಟ್ಟು ನಾನು ಕುಣಿಗಲಿಂದ ಬಂದಿರೋದು. ನಾನು ಅಕಾಡೆಮಿಗೆ ಹೋಗಿ ಕಲ್ತಿಲ್ಲ, ಬೈ ಓನಾಗಿ ಕಲ್ತಿದ್ದೆ. ಬಟ್ ತುಂಬ ಜನ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಕೆಲವೊಬ್ಬರು ಕಲ್ತಿಲ್ಲ, ಅವ್ರು ಹೆಂಗೆ ಮಾಡ್ತಾರೋ ಏನೋ ಅನ್ನೋದು ಕೂಡ ಅವ್ರ ಮೈಂಡಲ್ಲಿ ಇರುತ್ತೆ. ಬಟ್ ನಾನು ಒಂದೊಂದೇ ಇಂಪ್ರೂವೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಮೆಹಂದಿದ್ದು ನಾನು ಕೋನ್ಗೋಸ್ಕರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ. ನಿಮ್ಮ ಪೇಜ್ನ ನಾನು ಫಾಲೋ ಮಾಡಿದ್ದೆ. ಟ್ರಿಕ್ಸ್ ಎಲ್ಲ ಕೊಡ್ತಾ ಇದ್ರಲ್ಲ, ನನಗೆ ಅದು ಯೂಸ್ ಆಗ್ತಾ ಇತ್ತು. ಸೊ ನಾನು ನಿಮ್ಮ ಪೇಜ್ನ ಫಾಲೋ ಮಾಡಿದ್ದೆ. ನೀವು ಕ್ಲಾಸ್ ಡೀಟೇಲಲ್ಲಿ ಪ್ರತಿಯೊಂದು ಡೇ ಫಸ್ಟ್ ಇದು, ಡೇ ಸೆಕೆಂಡ್ ಇದು, ಆ ಥರ ಡೀಟೇಲ್ ಎಲ್ಲ ನೀಟಾಗಿತ್ತಲ್ಲ. ನನಗೆ ಅದನ್ನ ನೋಡೇನೆ ನಾನು ಕ್ಲಾಸ್ ಜಾಯ್ನ್ ಆಗಬೇಕು ಅನ್ನಿಸ್ತು. ಮತ್ತು ನಾನು ಇನ್ಸ್ಟಾದಲ್ಲೆಲ್ಲ ನೋಡಿದ್ನಲ್ಲ, ನಿಮ್ಮ ವರ್ಕು ಚೆನ್ನಾಗಿತ್ತು ಆ್ಯಂಡ್ ನಿಮ್ಮ ಟೀಚಿಂಗು ಕೂಡ ನನಗೆ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ನಾನು ಇವ್ರನ್ನೇ ಚೂಸ್ ಮಾಡ್ಕೋಬೇಕು, ಏನೋ ಜಾಸ್ತಿ ಕನೆಕ್ಟಿವ್ ಅನ್ನಿಸ್ತು ನನಗೆ. ಈಗ ಮುಂಬೈ ಆ ಥರ ಎಲ್ಲ ರೀಲ್ಸ್ ಎಲ್ಲ ಬರ್ತಾರೆ, ನಮಗೆ ಜಾಸ್ತಿ ಕನೆಕ್ಟ್ ಆಗೋ ಲ್ಯಾಂಗ್ವೇಜಲ್ಲೇ ನೀಟಾಗಿ ಹೇಳ್ಕೊಡ್ತಾರೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಗೀತಾರಾಜು ಅಕಾಡೆಮಿನೇ ಚೂಸ್ ಮಾಡೋಣ ಅಂದ್ಬಿಟ್ಟು ನಾನು ಚೂಸ್ ಮಾಡಿದೆ. ಆ್ಯಂಡ್ ಚೆನ್ನಾಗಿ ಆಗಬೇಕು ಅಂತ ಅಂದ್ಕೊಂಡು ಜಾಯ್ನ್ ಆಗಿದ್ದೀನಿ. ಆ್ಯಂಡ್ ನಿಮ್ಮಿಂದ 100% ನಾನು ಕಲ್ತ್ಕೋತೀನಿ ಅಂತ ನನಗೆ ಶೂರ್ ಇದೆ. ಆ್ಯಂಡ್ ನೀವು ಕೂಡ ನಂಗೆ 100% ಚೆನ್ನಾಗಿ ಹೇಳ್ಕೊಡ್ತೀನಿ ಅನ್ನೋದನ್ನ ನಾನು ಫುಲ್ ಭರವಸೆ ಇಟ್ಕೊಂಡು ಬಂದು ಜಾಯ್ನ್ ಆಗಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ನಿಮ್ಮ ಅಕಾಡೆಮಿಯಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಿಮ್ಮ ಹೆಸರು, ನನ್ನ ಹೆಸರು ಜೊತೆಗೆ ನಿಮ್ಮ ಹೆಸರನ್ನು ಕೂಡ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ನಿಮ್ಮ ಹೆಸರು ಯಾವುದೇ ರೀತಿ ಕಳಂಕ ಬಂದಿರೋ ಥರ ನಾನು ಮೇಂಟೈನ್ ಮಾಡ್ತೀನಿ. ಥ್ಯಾಂಕ್ ಯು. ನಾನು ಕನಕಪುರದಿಂದ ಬಂದಿರೋದು. ನಾನು ಬಿಸ್ನೆಸ್ಸೇ ಮಾಡ್ತಾ ಇರೋದು. ಸೊ ಮೇಕಪ್ ಆರ್ಟಿಸ್ಟ್. ಮೆಹಂದಿ ಯಾಕೆ ಇಂಟ್ರೆಸ್ಟ್ ಬಂತು ಅಂದರೆ ಮೊದಲಿಂದ ಇತ್ತು, ಅಂದರೆ ಅಷ್ಟು ಪರ್ಫೆಕ್ಟ್ ಇಲ್ಲ, ಸುಮ್ಮನೆ ಏನೋ ಒಂದು ಬರಿಬೇಕು ಅಂತ ಬರಿತಿದ್ದು. ಮತ್ತು ಯೂಟ್ಯೂಬಲ್ಲೆಲ್ಲ ಟ್ರೈ ಮಾಡೋದು, ಟ್ರೈ ಮಾಡೋದು, ಇವರೇ ಬರೀತಾರೆ ನಾವು ಬರೆಯೋಕ್ಕಾಗಲ್ವ ಅಂತ. ಬಟ್ ಅದು ಆಗೋದೇ ಇಲ್ಲ. ಆಮೇಲೆ ಇನ್ನೊಬ್ರು ಇನ್ಸ್ಟಾಗ್ರಾಮ್ ಪೇಜ್ ನೋಡಿ ಬರಿತೀವಿ ಅಂತಂದ್ರೆ ಅದು ಆಗಲ್ಲ. ಬನಶಂಕರಿಗೆಲ್ಲ ಸರ್ಚ್ ಮಾಡಿದೆ, ಅಲ್ಲೂ ನನಗೆ ಯಾವುದು ಇಷ್ಟನೇ ಆಗಿಲ್ಲ. ಸೊ ಕೊನೆಗೆ ನಿಮ್ಮ ಅಕೌಂಟ್ ಒಂದನ್ನು ಮಾತ್ರ ಫಾಲೋ ಮಾಡಿ, ಎಲ್ಲ ಅನ್ಫಾಲೋ ಮಾಡಿ ನೋಡಿ ಸ್ಕ್ರೀನ್ಶಾಟ್ ತೊಗೊಂಡಿದೆ ಅಷ್ಟೇ. ಸೊ ಕೊನೆಗೆ ವರ್ಕ್ ಎಲ್ಲ ಚೆಕ್ ಮಾಡಿ ಓಕೆ, ನನಗೆ ಫಸ್ಟು ಕನ್ನಡದಲ್ಲಿ ಹೇಳ್ಕೊಡೋಬೇಕಿತ್ತು. ಇಂಗ್ಲೀಷ್ ಓಕೆ, ಬಟ್ ನನಗೆ ಅಷ್ಟು ಕಂಫರ್ಟಬಲ್ ಆಗಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಇಲ್ಲ ಇವರೇ ಬೇಕು.